ವೀಕ್ಷಕರೇ, ಕಾಂಗ್ರೆಸ್ ಸದ್ಯ ರಾಜ್ಯದಲ್ಲಿ ಪ್ರಚಂಡ ಗೆಲುವಿನೊಂದಿಗೆ ಸರ್ಕಾರವನ್ನು ರಚಿಸಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಅದು ಕ್ಯಾರಿ ಫಾರ್ವರ್ಡ್ ಆಗಲೇಬೇಕು ತಾನೆ. ವಿತಿನ್ 1 ಇಯರ್ ಲೋಕಸಭಾ ಚುನಾವಣೆ, ಇನ್ನು ಹೆಚ್ಚು ಕಡಿಮೆ 90ರಿಂದ 100 ದಿನ ಭವಿಷ್ಯವನ್ನು ಬರೆದಾಗಿರುತ್ತೆ ಮತದಾರ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಹಾಕಲೇಬೇಕಾದ ಸವಾಲು ಅತಿ ದೊಡ್ಡ ಮಟ್ಟದಲ್ಲಿದೆ. ಬಿಜೆಪಿಗೆ ಮ್ಯಾಟ್ರ್ ಆಗಲ್ಲ, JDSಗೆ ಮ್ಯಾಟ್ರ್ ಆಗಲ್ಲ. ಮೈತ್ರಿ ಬಿಜೆಪಿ ಒಂದು 24 ಸೀಟು, JDS ಒಂದು 4 ಸೀಟು. 2019ರಲ್ಲೂ ಕಾಂಗ್ರೆಸ್ಸಿಗೆ ಮ್ಯಾಟ್ರ್ ಆಗಿರಲಿಲ್ಲ. JDS ಜೊತೆ ಸಮ್ಮಿಶ್ರ ಸರ್ಕಾರ, ಇವರೊಂದು ಅವರೊಂದಿಷ್ಟು ಹಂಚ್ಕೊಂಡ್ರು, ಯಾರು ಗೆಲ್ಲಿಲ್ಲ. ಗೆದ್ದಿದ್ದು ಒಂದೇ ಒಂದು ಪ್ರಜ್ವಲ್ ರೇವಣ್ಣ ಗೆದ್ಕೊಂಡ್ರು, ಇನ್ನೊಂದು DK ಸುರೇಶ್ ಅವ್ರು ಗೆದ್ಕೊಂಡ್ರು. ಕಾಂಗ್ರೆಸ್ ಗೆದ್ದಿದ್ದೊಂದು, JDS ಒಂದು, ಬಿಜೆಪಿ 25 ಗೆದ್ದುಬಿಡ್ತು. ಆದರೆ ಈ ಬಾರಿ ಕಾಂಗ್ರೆಸ್ INDIA ಮೈತ್ರಿಕೂಟವನ್ನು ಮಾಡಿಕೊಂಡಿದ್ರು ಕೂಡ ಕರ್ನಾಟಕದಲ್ಲಿ ಎಲ್ಲ 28 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಕಾಂಗ್ರೆಸ್ ಪಕ್ಷವೇ ಹಾಕಬೇಕು. ಇದರ ಮಿನಿಸ್ಟ್ರುಗಳ ರೆಡಿ ಅವರ ವರ್ಚಸ್ಸಿರೋ ನಾಯಕರಿದ್ದಾರ, ಇಲ್ಲ ಮಿನಿಸ್ಟ್ರು ಮಕ್ಕಳು ಎಂಟ್ರಿ ಕೊಡ್ತಾರಾ? ಎಂಟ್ರಿ ಕೊಟ್ಟರು BJP ಮತ್ತು JDS ಮೈತ್ರಿಯನ್ನು ಎದುರಿಸುವಂತಹ ತಾಕತ್ತಿದೆಯಾ? ಸದ್ಯ ಹೈಕಮಾಂಡ್ ಮೂಲದಿಂದ ಬಂದಿರೋ ಮಾಹಿತಿ ಪ್ರಕಾರ 28 ಕ್ಷೇತ್ರಗಳಲ್ಲಿ 13 ಕ್ಷೇತ್ರದಲ್ಲಿ ಅಭ್ಯರ್ಥಿಗಳೇ ಇಲ್ಲ ಸೂಕ್ತವಾದವರು. ಬೇಜಾನ್ ಜನ ಅವರೇ. ಆದರೆ ಇವ್ರು ಗೆಲ್ತಾರೆ, ಇವ್ರು ಪೈಪೋಟಿ ಕೊಡ್ತಾರೆ, BJP JDS ಮೈತ್ರಿಗೆ ಟಫ್ ಕಂಟೆಂಡರ್ ಇವರೇ ಅನ್ನುವಂಥ ಅಭ್ಯರ್ಥಿಗಳ ಕೊರತೆ ಕಾಡ್ತಾ ಇದೆ. ಸದ್ಯ KPCC ಮತ್ತು AICC ಮೂಲಗಳಿಂದ ಬಂದಿರೋ ಮಾಹಿತಿ ಪ್ರಕಾರ ಹೆಚ್ಚು ಕಡಿಮೆ 15 ಲೋಕಸಭಾ ಕ್ಷೇತ್ರಕ್ಕೆ ಸಿಂಗಲ್ ನೇಮ್, ಏಕೈಕ ಅಭ್ಯರ್ಥಿಗಳನ್ನು ಘೋಷಿಸ್ತಾರೆ. ಅಲ್ಲಿ ಯಾವುದು ಕನ್ಫ್ಯೂಷನ್ಸ್ ಇಲ್ಲ. 15 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ರೆಡಿ ಇದ್ದಾರೆ. ಅದರಲ್ಲಿ ಸಚಿವರುಗಳು ಇದ್ದಾರೆ. ಆದರೆ ಸಚಿವರುಗಳು ಹಿಂದೆ ಮುಂದೆ ನೋಡ್ತಾವ್ರೆ. 15 ಒಂದು 5 ಮಿನಿಸ್ಟ್ರು ಅನ್ಕೊಳ್ಳೋಣ, ಸೈಡ್ಗೆ ಇಟ್ಬಿಡೋಣ. 10ಕ್ಕೆ ರೆಡಿ ಅವರೇ. ಉಳಿದಿರೋ 13 ಪ್ಲಸ್ ಮಿನಿಸ್ಟ್ರು ಒಪ್ಪಲಿಲ್ಲ ಅಂದ್ರೆ ಅಲ್ಲಿಗೆ 5. ಪ್ರಾಬಬಲ್ಸ್ ತುಂಬ ಆಸ್ಪಿರೆಂಟ್ಸ್ ತುಂಬ ಜನ ಇದ್ದಾರೆ. ಪ್ರಾಬಬಲ್ ಲಿಸ್ಟ್ ರೆಡಿ ಇದೆ. ಮೈಸೂರಿಗೆ ಯತೀಂದ್ರ ಸಿದ್ದರಾಮಯ್ಯ ಅವರ ಹೆಸರೇ ಹೋಗಿಲ್ಲ ಹೈಕಮಾಂಡ್ಗೆ ಅಂತ ಹೇಳ್ತಾರೆ ಮೂಲಗಳು. ಹಂಗಾರೆ ಇನ್ನು ಬೇರೆ ಕ್ಷೇತ್ರದಲ್ಲಿ ಹೋಗಿರುವಂಥ ಹೆಸರುಗಳು ಅದೆಷ್ಟರ ಮಟ್ಟಿಗೆ ಇರಬಹುದು? ಸದ್ಯ ಲಭ್ಯವಾಗಿರೋ ಮಾಹಿತಿ ಪ್ರಕಾರ 15 ಕ್ಷೇತ್ರಗಳಿಗೆ ಸಿಂಗಲ್ ಆಸ್ಪಿರೆಂಟ್, ಅಲ್ಲಿ ಯಾವುದು ಪೈಪೋಟಿ ಇಲ್ಲ. ಕೋಲಾರ KH ಮುನಿಯಪ್ಪ ಸಚಿವರು, ಚಾಮರಾಜನಗರ ಡಾಕ್ಟರ್ HC ಮಾದೇವಪ್ಪ ಸಚಿವರು, ಬಳ್ಳಾರಿ ನಾಗೇಂದ್ರ ಸಚಿವರು, ಬೆಳಗಾವಿ ಸತೀಶ್ ಜಾರಕಿಹೊಳಿ ಸಚಿವರು. ಅವರ ಹೆಸರುಗಳೈತೆ, ಅವ್ರು ನಿಂತ್ಕೋತಾರೆ ಇಲ್ಲ ಇನ್ನೂ ಗೊತ್ತಿಲ್ಲ. ಇನ್ನು ಉಳಿದಂತೆ ತುಮಕೂರು ಮುದ್ದು ಹನುಮೇಗೌಡರು ಅಧಿಕೃತವಾಗಿ ಇನ್ನೂ ಕೂಡ ಕಾಂಗ್ರೆಸ್ ಜಾಯ್ನ್ ಆಗಿಲ್ಲ. ಚಿತ್ರದುರ್ಗ BN ಚಂದ್ರಪ್ಪ, ಬೆಂಗಳೂರು ಗ್ರಾಮಾಂತರ DK ಸುರೇಶ್ ಆಬ್ವಿಯಸ್ಲಿ ವಿನ್ನಿಂಗ್ ಕ್ಯಾಂಡಿಡೇಟು. ಹಾಸನ ಶ್ರೇಯಸ್ ಪಟೇಲ್, ಹೊಳೆ ನರಸೀಪುರದಲ್ಲಿ ಅಲ್ಪ ಅಂತರದಲ್ಲಿ ಸೋತರು ರೇವಣ್ಣ ಅವ್ರ ವಿರುದ್ಧ. ಒಂಚೂರು ಕರೆಕ್ಟ್ ಕ್ಯಾಂಪೇನ್ ಮಾಡಿದ್ರೆ ರೇವಣ್ಣ ಅವ್ರನ್ನ ಮಾಜಿ ಮಾಡಿಬಿಡ್ಬೋದಿತ್ತು, ಹಾಲಿ ಶಾಸಕರನ್ನ. ಶ್ರೇಯಸ್ ಪಟೇಲ್ ಸಿಂಗಲ್ ನೇಮ್. ಉತ್ತರ ಕನ್ನಡದಲ್ಲಿ ಅಂಜಲಿ ನಿಂಬಾಳ್ಕರ್ ಹೆಸರು ಕೇಳ ಬರ್ತಾ ಇದೆ. ಚಿಕ್ಕೋಡಿಯಲ್ಲಿ ರಮೇಶ್ ಕತ್ತಿ ಇನ್ನೂ ಏನೂ ಹೇಳಿಲ್ಲ, ಆದರೆ ರಮೇಶ್ ಕತ್ತಿ ಹೆಸರು. ಉಡುಪಿ ಚಿಕ್ಕಮಗಳೂರು ಜಯಪ್ರಕಾಶ್ ಹೆಗಡೆ ಅತ್ಯುತ್ತಮವಾದ ಅಭ್ಯರ್ಥಿ ಕಾಂಗ್ರೆಸ್ ಮಟ್ಟಿಗೆ. ಉಡುಪಿ ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ಗೆ ಜಯಪ್ರಕಾಶ್ ಹೆಗಡೆ ಅಭ್ಯರ್ಥಿ ಆದರೆ ಅದಕ್ಕಿಂತ ಸೂಕ್ತವಾದವ್ರು ಮತ್ತೆ ಸಿಗಕ್ಕೆ ಸಾಧ್ಯನೇ ಇಲ್ಲ. ದಾವಣಗೆರೆ ಮತ್ತು ಶಾಮನೂರು ಅವ್ರ ಫ್ಯಾಮಿಲಿಗೆ SS ಮಲ್ಲಿಕಾರ್ಜುನ ಅವರ ವೈಫ್ ಪ್ರಭಾ ಮಲ್ಲಿಕಾರ್ಜುನ ಅವ್ರಿಗೆ. ಬೀದರ್ ರಾಜಶೇಖರ್ ಪಾಟೀಲು. ಇನ್ನು ಬಿಜಾಪುರ ರಾಜು ಹಲಗೂರು, ರಾಯಚೂರು ಕುಮಾರ್ ನಾಯ್ಕು. ಇವರಿಷ್ಟು ಜನ ಸಿಂಗಲ್ ಆಸ್ಪಿರೆಂಟ್ಗಳು, ಅಥವಾ ಇವ್ರಿಗೆ ಪೈಪೋಟಿ ಇಲ್ಲ ಇವರು ಅಂತ ಆಯಿತು. ಇದರಲ್ಲಿ ಸಚಿವರುಗಳವರಲ್ಲ, ಅವ್ರು ನಿಂತ್ಕೋತಾರ ಇಲ್ವಾ ಗೊತ್ತಿಲ್ಲ. ಇನ್ನು ಉಳಿದಿರೋ 13 ಕ್ಷೇತ್ರಕ್ಕೆ, ಯಾಕಂದ್ರೆ ಇಲ್ಲಿ ನೋಡಿ, ಇಲ್ಲಿ ಸದ್ಯ ಸಿಕ್ಕಿರೋ ಲಿಸ್ಟ್ ಪ್ರಕಾರ, ಪ್ರಾಬಬಲ್ ಲಿಸ್ಟ್ ಪ್ರಕಾರ 15 ಕ್ಷೇತ್ರ ಇದರಲ್ಲಿ ಮೈಸೂರದೇ ಇಲ್ಲ, ಮುಖ್ಯಮಂತ್ರಿಗಳ ತವರು ಕ್ಷೇತ್ರದ್ದೇ ಇಲ್ಲ. ಎಸ್, ಇದು ಕಾಂಗ್ರೆಸ್ಗೆ ಇರುವಂಥ ಗೊಂದಲ. ವೀಕ್ಷಕರೇ, 28 ಕ್ಷೇತ್ರಕ್ಕೆ ಸೂಕ್ತ ಅಭ್ಯರ್ಥಿಗಳನ್ನು ಹಾಕುವಲ್ಲಿ ಕಾಂಗ್ರೆಸ್ ಯಶಸ್ವಿ ಆಗುತ್ತಾ? 28ರಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು.